ಎಲ್ರಿಗೂ ನಮಸ್ಕಾರ. ನಾವಿವತ್ತು ನಮ್ಮ ಫ್ಯಾಮಿಲಿ ಜೊತೆ ಒಂದು ತುಂಬಾ ವಿಶೇಷವಾದ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೊಯ್ಸಳರ ಕಾಲದ್ದು. ಇಲ್ಲಿ ಯಾವುದೇ ವಿಗ್ರಹ ಕೂಡ ಭಿನ್ನವಾಗಿಲ್ಲ. ಇಂದಿಗೂ ಕೂಡ ಪೂಜೆ ನಡೀತಾನೆ ಇದೆ. ಅದು ಎಲ್ಲಿ ಅಂತ ಥಿಂಕ್ ಮಾಡ್ತಿದ್ದೀರಾ? ಹಾಸನ ಜಿಲ್ಲೆಯಲ್ಲಿರೋ ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿಲಿರೋ ನುಗ್ಗೇಹಳ್ಳಿ ಗ್ರಾಮದಲ್ಲಿ ಈ ಹೊಯ್ಸಳೇಶ್ವರ ದೇವಸ್ಥಾನ ಇರೋದು. ತುಂಬಾ ಅದ್ಭುತವಾದ ದೇವಸ್ಥಾನ. ನೀವು ಇಲ್ಲಿ ವೀಕೆಂಡ್ಸ್ ಟ್ರಿಪ್ಸ್ ಕೂಡ ಬರ್ಬೋದು. ಯಾಕೆಂದರೆ ಹೊಯ್ಸಳೇಶ್ವರ ದೇವಸ್ಥಾನ ಅಲ್ಲದೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವೂ ಇದೆ. ಇದು ಎರಡೂ ಕೂಡ ಹೊಯ್ಸಳರ ಕಾಲದಲ್ಲಿ ಕಟ್ಟಿರೋ ಅಂಥ ದೇವಸ್ಥಾನ. ಅದೇ ಸ್ಕಲ್ಪ್ಚರ್ನ ನೀವು ನೋಡ್ಬೋದು. ಬೇಲೂರು ಹಳೆಬೀಡಲ್ಲಿ ಏನು ನೋಡ್ತೀರಾ, ನೀವು ನಿಜವಾಗ್ಲೂ ಬೇಲೂರು ಹಳೆಬೀಡಿಗೆ ಹೋದರೆ ತುಂಬ ಕ್ರೌಡಿ ಅನಿಸುತ್ತೆ. ವೀಕೆಂಡ್ಸು ಅಷ್ಟು ನೀಟಾಗಿ ಎಲ್ಲನೂ ನಿಮಗೆ ನೋಡೋಕ್ಕಾಗಲ್ಲ ಕಾಮನ್ ಕಂಪೋಸ್ಡ್ ಆಗಿ. ಬಟ್ ಇಲ್ಲಿ ನುಗ್ಗೇಹಳ್ಳಿಗೆ ಬಂದರೆ ನಿಜವಾಗ್ಲೂ ಯಾವ ಕ್ರೌಡ್ ಕೂಡ ಇಲ್ಲ. ನೀವು ಈ ದೇವಸ್ಥಾನಕ್ಕೆ ಬಂದ ತಕ್ಷಣ ಫುಲ್ಲು ಕುತ್ಕೊಂಡು ನೀಟಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಈ ಎರಡೂ ದೇವಸ್ಥಾನಕ್ಕೆ ನೀವು ಎಷ್ಟೇ ಬಿಸಿಲಲ್ಲಿ ಬಂದ್ರೂ ಆ ಕಲ್ಲು ಎಫೆಕ್ಟು ತುಂಬ ತಣ್ಣನೆ ಎಫೆಕ್ಟ್ ಕೊಡುತ್ತೆ. ಇದು ಬಂದು ಇನ್ನೊಂದು ನಾನು ಹೇಳಿದ್ನಲ್ಲ ನರಸಿಂಹಸ್ವಾಮಿ ದೇವಸ್ಥಾನ. ಇದು ನರಸಿಂಹಸ್ವಾಮಿ ದೇವಸ್ಥಾನ. ಇದು ಆಚೆ ಇರೋ ಅಂಥ ಔಟ್ಲೆಟ್ಟು ನಾನು ತೋರಿಸ್ತಾ ಇದ್ದೀನಿ ಇವಾಗ. ತುಂಬಾ ಎರಡು ಹತ್ರದಲ್ಲೇ ಇದೆ ದೇವಸ್ಥಾನ. ವಾಕೆಬಲ್ ಡಿಸ್ಟೆನ್ಸು ಜಸ್ಟ್ ಒಂದು 500 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಇದೆ. ಇದು ನರಸಿಂಹಸ್ವಾಮಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಸ್ಕಲ್ಪ್ಚರ್ ಅಂತೂ ನೀವು ಎಲ್ಲ ಅವತಾರಸ್ ಆಫ್ ವಿಷ್ಣುಸು ಪ್ರತಿಯೊಂದೂ ನೀವು ಡೀಪಾಗಿ ಅನಲೈಸ್ ಮಾಡ್ಬೋದು, ನೋಡ್ಬೋದು. ಕಣ್ಣಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಜನ ಇಲ್ಲಿ ಬರೋದು ಕಡಿಮೆ. ಯಾಕಂದರೆ ಅಷ್ಟು ಯಾರಿಗೂ ತಿಳಿದಿಲ್ಲ ಇಲ್ಲೂ ಕೂಡ ಹಳೆ ಕಾಲದ್ದು ಹೊಯ್ಸಳರ ಕಾಲದ್ದು ದೇವಸ್ಥಾನ ಇದೆ ಅಂತ. ಸೊ ಹಂಗಾಗಿ ಅಷ್ಟೊಂದು ಕ್ರೌಡ್ ಇರಲ್ಲ. ಮತ್ತು ದೇವಸ್ಥಾನ ತುಂಬ ಅಂದರೆ ಓಪನ್ ಇರುತ್ತೆ. ಮಾರ್ನಿಂಗ್ ಒಂದು 10 ಈವ್ನಿಂಗ್ 5ವರೆಗೂ ಓಪನ್ ಇರುತ್ತೆ. ಪೂಜೆ ನಡೆಯಲ್ಲ. ಪೂಜೆ ಬಂದುಬಿಟ್ಟು ಸ್ವಾಮಿಯವರು ಬಂದು ಒಂದು ಟೈಮಿಂಗ್ಸಲ್ಲಿ ಪೂಜೆನ ಮಾಡಿಕೊಂಡು ಮೇನ್ ಗರ್ಭಗುಡಿನ ಕ್ಲೋಸ್ ಮಾಡ್ಕೊಂಡು ಹೋಗಿರ್ತಾರೆ. ಪೂಜೆ ನಡೆಯಲ್ಲ. ಬಟ್ ಅದನ್ನು ಬಿಟ್ಟು ಇನ್ನೆಲ್ಲ ಉಳಿದು ಬಾಗಿಲುಗಳು ಓಪನ್ ಇರುತ್ತೆ. ನೀವು ಬಂದು ನಿಜವಾಗ್ಲೂ ಇಲ್ಲಿ ನೋಡ್ಬೋದು. ಆ್ಯಂಡ್ ಇಲ್ಲಿ ಪಾರ್ವತಿ ಅಮ್ಮನವರು ಕೂಡ ಇದ್ದಾರೆ ಈ ಕಡೆ. ಅದು ಕೂಡ ಕ್ಲೋಸ್ ಆಗಿತ್ತು. ನಾನು ದೂರದಿಂದನೇ ಕ್ಯಾಪ್ಚರ್ ಮಾಡಿದ್ದೀನಿ. ನೋಡಿ, ಪೂಜೆ ನಡೀತಾ ಇರೋ ಅಂಥ ದೇವಸ್ಥಾನ. ತುಂಬಾ ಚೆನ್ನಾಗಿರೋ ಅಂಥ ದೇವಸ್ಥಾನ. ನೀವು ಬಂದರೆ 1 hour 2 hour ನೆಮ್ಮದಿಯಿಂದ ಕುತ್ಕೊಂಡು ಮೆಡಿಟೇಷನ್ ಕೂಡ ಮಾಡ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿದೆ. ಆ ಕಂಬ ಸಾಲುಗಳು ಮತ್ತು ಆ ಕಂಬಗಳು, ಕಲ್ಲು ಕಂಬಗಳು, ನೀವು ಆ ಸ್ಕಲ್ಪ್ಚರ್ ನೋಡ್ಬೋದು. ನಾನು ಹತ್ರದಿಂದ ತೆಗೆದಿದ್ದೀನಿ, ಕೆಲವೊಂದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ನೀವು ಇಲ್ಲಿಗೆ ಹೇಗೆ ಬರ್ಬೋದು ಅಂದರೆ ಚನ್ನರಾಯಪಟ್ಟಣಕ್ಕೆ ಬಂದು ನುಗ್ಗೇಹಳ್ಳಿಗೆ ಬರ್ಬೋದು. ಅಥವಾ ಚನ್ನರಾಯಪಟ್ಟಣದಿಂದ ಬಾಗೂರು ಬಸ್ ಹತ್ಕೊಂಡ್ಬಂದು ಬಾಗೂರಿಂದ ನುಗ್ಗೇಹಳ್ಳಿ ಜಸ್ಟು ಒಂದು 7-8 ಕಿಲೋಮೀಟ್ರು. ಅಲ್ಲಿ ಆಟೋಗಳು ಸಿಗ್ತವೆ. ನೀವು ಬಂದು ನೋಡಿಕೊಂಡು ಮತ್ತೆ ರಿಟರ್ನ್ ಹೋಗ್ಬೋದು. ಓನ್ ವೆಹಿಕಲ್ ಅವರಾದರೆ ಗೂಗಲ್ ನಮ್ಮ ಲೈಫ್ನ ಈಸಿ ಮಾಡಿಕೊಟ್ಟಿದೆ. ನೀವು ನುಗ್ಗೇಹಳ್ಳಿ ಹೊಯ್ಸಳೇಶ್ವರ ದೇವಸ್ಥಾನ ಅಂದರೆ ಕರೆಕ್ಟು ಬಂದು ಲೊಕೇಶನಿಗೆ ನೀವು ಸೇರ್ತೀರ. ಮತ್ತು ಅಲ್ಲಿ ಊರಲ್ಲಿ ವಿಚಾರಿಸಿದರೆ ನರಸಿಂಹಸ್ವಾಮಿ ದೇವಸ್ಥಾನ ಅಂದರೆ ಅವ್ರು ಬಂದು ಅಲ್ಲೇ ತೋರಿಸ್ತಾರೆ. 500 ಮೀಟರ್ಸ್ ವಾಕಿಂಗ್ ಮತ್ತು ಕಾರ್ ಕೂಡ ಹೋಗುತ್ತೆ, 2 ವೀಲರ್ ಕೂಡ ಹೋಗೋ ಅಂಥ ದಾರಿ. ನೀವು ಆರಾಮಾಗಿ ಹೋಗ್ಬೋದು. ನೋಡಿ, ಇಲ್ಲಿ ನರಸಿಂಹಸ್ವಾಮಿ ಲಕ್ಷ್ಮೀನಾಥನ ಎಡಭಾಗದಲ್ಲಿ ಕೂತಿರೋದು ಎಲ್ಲದೂ ಸ್ಟ್ಯಾಚ್ಯೂ ರೂಪದಲ್ಲಿ ಕೆತ್ತಿದ್ದಾರೆ. ಪ್ರತಿಯೊಂದೂ ಅವತಾರ, ವಿಷ್ಣು ಅವತಾರಗಳು ತುಂಬಾ ಚೆನ್ನಾಗಿದೆ. ನೀವು ಎಷ್ಟು ಅಂದರೆ ಅದು ಒಳಗಡೆ ಹೋದಾಗ ಫೀಲ್ ಬರುತ್ತಲ್ಲ, ಕೂಲಿಂಗ್ ಎಫೆಕ್ಟು, ನೀವೆಲ್ಲೋದ್ರೂ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಷ್ಟು ನೀಟಾಗಿ ನೀವೆಲ್ಲೋದ್ರೂ ನೋಡೋಕ್ಕಾಗಲ್ಲ. ಯಾಕೆಂದರೆ ಫುಲ್ ಎಲ್ಲ ಕಡೆ ಕ್ರೌಡಿ. ವೀಕೆಂಡ್ಸ್ ಬಂತು ಅಂದರೆ ಫುಲ್ ಕ್ರೌಡು. ಸೊ ಹಂಗಾಗಿ ನೀವು ಎಲ್ಲೂ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಕೆಲವೊಂದು ಸಲ ಮೂವ್ ಮಾಡಿಸ್ತಾ ಇರ್ತಾರೆ. ಅಲ್ಲಿ ಗೈಡ್ಸ್ ಆಗಲಿ ಅಥವಾ ಹೋಮ್ ಗಾರ್ಡ್ಸ್ ಆಗಲಿ ಜಸ್ಟ್ ಮೂವ್ ಮಾಡಿಸ್ತಿರ್ತಾರೆ. ಸೊ ಹಂಗಾಗಿ ನಿಮಗೆ ಹ್ಯಾಂಗ್ ಔಟ್ ಮಾಡೋಕ್ಕೆ ಫ್ಯಾಮಿಲಿ ಜೊತೆ ರೈಟ್ ಪ್ಲೇಸ್ ಅಂತಲೇ ಇದನ್ನು ನಾನು ಹೇಳ್ತೀನಿ. ಮತ್ತು ಇದು ದೇವಸ್ಥಾನದ ಹೊರಾಂಗಣ. ಇದು ಕೂಡ ತುಂಬ ಚೆನ್ನಾಗಿದೆ. ನೀಟಾಗಿ ಕಲ್ಲೆಲ್ಲ ನೀಟಾಗಿ ಯಾವುದು ಕೂಡ ಹಾಳಾಗಿಲ್ಲ. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಧಾರ್ಮಿಕ ದತ್ತಿಗೆ ಸೇರಿದೆ ಈ ದೇವಸ್ಥಾನಗಳು. ಸೊ ತುಂಬ ಚೆನ್ನಾಗಿದೆ. ಮತ್ತು ಯಾರೆಲ್ಲ ಫೋಟೋಶೂಟ್ಸು ಅಂದರೆ ಇಲ್ಲಿ ಪರ್ಮಿಷನ್ ತೊಗೋಬೇಕೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಫುಲ್ ಫ್ರೀಯಾಗಂತೂ ಇದೆ. ಯಾರೆಲ್ಲ ಫೋಟೋಶೂಟು ಮಾಡಿಸ್ಕೋಬೇಕು, ಮಕ್ಳದು ಅಥವಾ ಮದುವೆದು ಸಿಂಪಲ್ಲಾಗಿ ಮಾಡಿಸ್ಕೋತೀರಾ ಅಥವಾ ನೀವು ಸಿಂಗಲ್ ಫೋಟೋಶೂಟ್ ಮಾಡಿಸ್ಕೋತೀರಾ ಅಂದರೆ ಈ ದೇವಸ್ಥಾನ ಬೆಸ್ಟ್ ಇದೆ ನುಗ್ಗೇಹಳ್ಳಿದು. ನೀವು ಖಂಡಿತ ಬರ್ಬೋದು ಇಲ್ಲಿ. ಇದೆಲ್ಲ ದೇವಸ್ಥಾನದ ಹೊರಗಡೆ.
ತುಂಬ ಚೆನ್ನಾಗಿದೆ. ನಾವು ಆ ಕಡೆ ರೈಟ್ ಸೈಡಿಂದ ಎಕ್ಸಿಟ್ ಆದ್ವಿ ದೇವಸ್ಥಾನದ ಹೊರಗಡೆಗೆ. ಇಲ್ಲೆಲ್ಲ ಆಚೆ ಕಡೆ ನೋಡಿಕೊಂಡು ಮತ್ತೆ ಎಂಟ್ರಿ ಆಗೋಕ್ಕೆ ಇಲ್ಲೊಂದು ಬಾಗಿಲಿದೆ. ಇದು ಯಾವಾಗಲೂ ಓಪನ್ ಇರುತ್ತೆ, ಇದೆಲ್ಲ ಏನು ಕ್ಲೋಸ್ ಮಾಡಿರಲ್ಲ, ಓನ್ಲಿ ಗರ್ಭಗುಡಿ ಮಾತ್ರ ಕ್ಲೋಸ್ ಮಾಡಿರ್ತಾರೆ. ಸೊ ನೋಡಿ, ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟು ಆಗಲೇ ಬಿಟ್ಟು ಹೇಳಿದ್ದೆ ಲಕ್ಷ್ಮೀ ನರಸಿಂಹಸ್ವಾಮಿದು ದೇವಸ್ಥಾನದ್ದು. ಇವಾಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ನೀವು ಪೂಜೆ ಮಾಡಿಸ್ಬೇಕು ಅಂತ ಏನಾದರೂ ಇದ್ದರೆ ಅದು ಟೈಮಿಂಗ್ಸು ನೋಡ್ಕೊಂಡು ನೀವು ಬರಬೇಕು. ಬೆಳಗ್ಗೆ 10 ಗಂಟೆಗೆ ಬಂದು ಪೂಜೆ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ ಅಲ್ಲಿ ಪೂಜೆ ಮಾಡೋ ಅಂಥ ವ್ಯಕ್ತಿಗಳು. ನೀವು ಕೇಳಿಕೊಂಡು ಅದೇ ಟೈಮಿಂಗ್ಸಿಗೆ ಬರಬೇಕಾಗತ್ತೆ. ನಾವು ಈ ಸ್ಕಲ್ಪ್ಚರ್ನ ಮತ್ತು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿದ್ದು. ನಮಗೆ ಗೊತ್ತಿತ್ತು ಪೂಜಾ ಟೈಮಿಂಗ್ಸ್ ಆಲ್ರೆಡಿ ಮುಗಿದು ಹೋಗಿದೆ ಅಂತ. ನಾವು ಆನ್ ದಿ ವೇ ನಮ್ಮ ಮನೆ ದೇವ್ರಿಗೆ ಹೋದಾಗಲೂ ಈ ದೇವಸ್ಥಾನ ತುಂಬಾ ಹತ್ರ ಇತ್ತು, ಅಲ್ಲಿಗೆ ಒಂದು 5-6 ಕಿಲೋಮೀಟ್ರ್ ಇತ್ತು. ಸೊ ಹಂಗಾಗಿ ಒಂದ್ಸಲ ವಿಸಿಟ್ ಮಾಡೋಣ ಮತ್ತು ನೋಡೋಣ. ನಮ್ಮ ಅಮ್ಮ ಎಲ್ಲ ಯಾರೂ ಏನು ನೋಡಿರಲಿಲ್ಲ, ಸೊ ಹಂಗಾಗಿ ಕರ್ಕೊಬಂದಿದ್ದೆ ನಾನು. ಇದು ನರಸಿಂಹಸ್ವಾಮಿ ದೇವಸ್ಥಾನವೂ ಕೂಡ ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ತುಂಬ ಅಂದರೆ ತುಂಬ ಪ್ರತಿಯೊಂದು ನೀವು ಬೇಲೂರು ಹಳೆಬೀಡಲ್ಲಿ ಯಾವ ಥರ ಕೆತ್ತನೆ ನೋಡ್ತೀರಾ ಅದೇ ಕೆತ್ತನೆಗಳು ಇಲ್ಲಿ ನೋಡ್ಬೋದು. ಅಲ್ಲಿ ತುಂಬ ಡಾಮಿನೆಂಟಾಗಿ ಹೈಲೈಟೆಡ್ಡು ತುಂಬ ಇನ್ನೂ ಚೆನ್ನಾಗಿದೆ. ಇಲ್ಲಿ ಅದೇ ಕೆತ್ತನೆಗಳು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಸಪ್ರೆಸ್ಟಾಗಿ ಮಾಡಿದ್ದಾರೆ. ಅದೇ ಸೇಮ್ ಸಿಮಿಲಾರಿಟೀಸ್. ಸೊ ಖಂಡಿತ ನೀವು ನುಗ್ಗೇಹಳ್ಳಿಗೆ ಬಂದುಬಿಟ್ಟು ಈ ಪ್ಲೇಸ್ನ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆ. ಆಮೇಲೆ ಸ್ವಲ್ಪ ಹೊತ್ತು ಇರ್ಲೂಬೋದು. ಮತ್ತು ನಿಮಗೆ ಫೋಟೋಶೂಟ್ ಏನಾದರೂ ಮಾಡಿಸ್ಕೊಳ್ಳೋದಿದ್ರೆ ಖಂಡಿತ ಈ ಪ್ಲೇಸು ಬೆಸ್ಟ್ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿರೋ ಅಂಥ ಪ್ಲೇಸು. ಕಮ್ ವಿಸಿಟ್ ಯು.